ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲೇ ಜಾರಿಗೆ ಬರ್ತಾ ಇರುವಂತ 7ನೇ ರಾಜ್ಯ ವೇತನ ಆಯೋಗ, 7th ಪೇ ಕಮಿಷನ್ ಕರ್ನಾಟಕ 2024 ರಲ್ಲಿ ಬದಲಾಗುವ ಎಲ್ಲ ವೇತನದ ವಿವರಗಳು, ಮೂಲ ವೇತನ, ಫಿಟ್ಮೆಂಟ್ ಫ್ಯಾಕ್ಟರ್, ಭತ್ಯೆಗಳು, HRA ಇವೆಲ್ಲ ಮಾಹಿತಿಗಳು ನಿಮಗೆ ಯಾವ ರೀತಿ ದೊರೆಯುತ್ತದೆ, ಪ್ರತಿಯೊಬ್ಬರಿಗೂ ನಿಮಗೆ ಈ ಮಾಹಿತಿ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇವೆಲ್ಲ ಆಧಾರದಲ್ಲಿ ಇಟ್ಕೊಂಡು ನಿಮ್ಮ ಮೂಲ ವೇತನ ಎಷ್ಟಾಗತ್ತೆ, ಹೊಸದಾಗಿ ಸಿಗುವಂತ ಮೂಲ ವೇತನ ಮತ್ತು ನಿಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ, ಎಲ್ಲ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಆ ಮಾಹಿತಿಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ನಾನು ಶೇರ್ ಮಾಡಲು ಬಹಳಷ್ಟು ಇಷ್ಟಪಟ್ಟಿದ್ದೇನೆ ವೀಕ್ಷಕರೇ. ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಎಲ್ಲರಿಗೂ ಸಿಗುವಂತ ಒಂದು ಸಂತಸದ 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಇದ್ದಂತ ನೌಕರರಿಗೆ ಬಹಳಷ್ಟು ಸಂತಸದ ಸುದ್ದಿಯಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಈ ಮಾಹಿತಿ ಬಂಪರ್ ಮಾಹಿತಿನೇ ಆಗಿರುತ್ತೆ. 7th ಪೇ ಕಮಿಷನ್ ಅಪ್ಡೇಟ್ಸ್ ಹೀಗೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಿಮಗೆ ಸಿಗ್ತಾನೆ ಇರುತ್ತೆ. ಭಾಗ 2 ಆಗಿರುತ್ತೆ ಇವತ್ತಿನ ವಿಡಿಯೋ. ಭಾಗ 1ರಲ್ಲಿ ಕೂಡ ನಾನು ನಿಮಗೆ ಹಲವಾರು ಮಾಹಿತಿ ನೀಡಿದ್ದೆ ವೀಕ್ಷಕರೇ. ಮಾಹಿತಿ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಬಹಳಷ್ಟು ಮುಖ್ಯವಾದ ಮಾಹಿತಿ ಆಗಿರುತ್ತೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಬರುವಂತ ಎಲ್ಲಾ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ಟಕ್ಕನೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಇನ್ಫಾರ್ಮೇಶನ್ ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ ವೀಕ್ಷಕರೇ, ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಕೆಟ್ಟ ಭಾಷೆ ಅಥವಾ ಸ್ಲ್ಯಾಂಗ್ ವರ್ಡ್ ಯೂಸ್ ಮಾಡಿ ಒಳ್ಳೆಯ ಈ ವಿಡಿಯೋವನ್ನು ಕೆಡಿಸಬಾರದು ಅಂತ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸಾವಿರಾರು ಜನರು ಇಷ್ಟಪಟ್ಟಿರ್ತಾರೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಇಗ್ನೋರ್ ಮಾಡಿ, ಅದರ್ವೈಸ್ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಮೊದಲಿನಿಂದ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿ ಅಪೂರ್ಣ ಆಗೋದು ಖಂಡಿತ ಸತ್ಯ. ಹಾಗಾದ್ರೆ ಪೂರ್ಣ ವಿಡಿಯೋ ನೋಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಂತ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಸ್ಟೆಪ್ಸ್ ಮುಖ್ಯವಾಗಿರುತ್ತೆ, ಹಾಗಾದ್ರೆ ನೋಡಿ. ಆತ್ಮೀಯ ವೀಕ್ಷಕರೇ, ಪಾರ್ಟ್ 1 ನಲ್ಲಿ ನಿಮಗೆ ಹಲವಾರು ಮೂಲ ವೇತನದ ಮಾಹಿತಿಯನ್ನು ಕೊಟ್ಟಿದೆ. ಇವತ್ತಿನ ಪಾರ್ಟ್ 2 ನಲ್ಲಿ ಓಲ್ಡ್ ಬೇಸಿಕ್ ಅಂತ ಇಲ್ಲಿ ಕಾಲಮ್ ನಲ್ಲಿ ಕೊಟ್ಟಿರುವಂತ, ಅಂದ್ರೆ ಈಗ ಸದ್ಯಕ್ಕೆ ಇರುವಂತ ಒಂದು ನಮ್ಮ ಮೂಲ ವೇತನ, ಸದ್ಯಕ್ಕೆ ಅಂದ್ರೆ 6ನೇ ವೇತನ ಆಯೋಗದಲ್ಲಿ ನಾವು ಪಡೆಯುತ್ತಿದ್ದಂತ ಒಂದು ಮೂಲ ವೇತನ ಎಷ್ಟಿದೆ ಅಂದ್ರೆ, ಆ ಮೂಲ ವೇತನಕ್ಕೆ ಮುಂಬರುವ ದಿನದಲ್ಲಿ ಈಗ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿರೋ ಕಾರಣ ಇನ್ನು ನಾವು 1-2 ತಿಂಗಳ ಕಾಯಬೇಕಾಗತ್ತೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬರುವುದು ಶತಸಿದ್ಧ. ಬಂದ ನಂತರ ನಮ್ಮ ನೌಕರರಿಗೆ ಸಿಗುವಂತ ಇವೆಲ್ಲ 7ನೇ ವೇತನ ಆಯೋಗದ ಅಂಶಗಳು ಮತ್ತು ಕೊನೆಯದಾಗಿ ಗ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ, ಮೂಲ ವೇತನ ಎಷ್ಟಾಗತ್ತೆ, ನೆಟ್ ಸ್ಯಾಲರಿ ಎಷ್ಟಾಗತ್ತೆ, ಇವೆಲ್ಲ ಮಾಹಿತಿಗಳು ನೀವು ಈ ವಿಡಿಯೋದಲ್ಲಿ ಅರ್ಥೈಸ್ಕೊಳ್ಬಹುದು. ವೀಕ್ಷಕರೇ, ಇಲ್ಲಿ ಪ್ರತಿ ಒಬ್ಬರಿಗೂ ನಾನು ಹೇಳಿದ್ರೆ ವಿಡಿಯೋ ಲೆಂದಿ ಆಗಿರುತ್ತೆ. ಕಾರಣ ನಾನು ಕೆಲವೊಂದು ಅಷ್ಟೇ ಮಾಹಿತಿ ಹೇಳ್ತಾ ಇದ್ದೀನಿ, ಕೆಲವೊಂದು ಅಷ್ಟೇ ಮೂಲ ವೇತನಕ್ಕೆ ಮಾಹಿತಿ ಹೇಳ್ತೀನಿ. ಮುಂದಿನ ಒಂದು ನಿಮ್ಮ ಈ 29,600 ಇಂದ ಇಲ್ಲಿ ಕೊಟ್ಟಿರುವಂತ ಮೂಲ ವೇತನ 53,900 ರೇಂಜ್ ನಲ್ಲಿ ನಿಮ್ಮ ಮೂಲ ವೇತನ ಇದ್ರೆ ದಯವಿಟ್ಟು ಆ ಮೂಲ ವೇತನಕ್ಕೆ ತಕ್ಕಂತೆ ನೀವು ಕಾಲಮ್ ನಲ್ಲಿ ನೀವು ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತಾ, ಮೊದಲನೇ ಮೂಲ ವೇತನ ಓಲ್ಡ್ ಬೇಸಿಕ್ ಸದ್ಯಕ್ಕಿರುವಂತ ಒಂದು ಬೇಸಿಕ್ ಸ್ಯಾಲರಿ 29,600 ರೂಪಾಯಿ. ಇದಕ್ಕೆ 27.5% ಫಿಟ್ಮೆಂಟ್ ಸರ್ಕಾರ ನೀಡುತ್ತೆ, 8,140 ರೂಪಾಯಿ. 1/7/2022 ರಂತೆ 31%ಗೆ ತುಟ್ಟಿ ಭತ್ಯೆ 9,170 ರೂಪಾಯಿ. ಇವೆಲ್ಲವನ್ನು ಕೂಡಿಸಿದಾಗ ಒಂದು ಎಲಿಜಿಬಲ್ ಆಗುವಂತ ಮೊತ್ತ 46,916 ರೂಪಾಯಿ. ಇದನ್ನು ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿದಾಗ 1/7/2022 ರಂತೆ ಫಿಟ್ಮೆಂಟ್ ನಂತೆ ಬೇಸಿಕ್ ನಿಗದಿಪಡಿಸಬಹುದಾದ ಮೊತ್ತ 47,800 ಆದ್ರೆ ಆಫ್ಟರ್ ಇನ್ಕ್ರಿಮೆಂಟ್ 1/1/2023 ರಿಂದ 1/7/2023 ರಂತೆ 49,050 ರೂಪಾಯಿ ಇನ್ಕ್ರಿಮೆಂಟ್ ಆದ ಮೇಲೆ ಆಗುವಂತ ಮೊತ್ತ 1/1/2024 1/7/2024 ರಂತೆ ಇಲ್ಲಿ 50,300 ರೂಪಾಯಿ ಆಗಿರುತ್ತೆ. ಇಲ್ಲಿ ಸದ್ಯಕ್ಕಿರುವಂತ ತುಟ್ಟಿ ಭತ್ಯೆ 42.5%, ಅದರಲ್ಲಿ 31% ಅನ್ನು ಕಳೆದಾಗ 11.5%ಗೆ 5,785 ರೂಪಾಯಿ ಮೊತ್ತ ಆಗಿರುತ್ತೆ. HRA ಇಲ್ಲಿ ಗ್ರಾಮೀಣ ಸಿ ವಲಯದ ಮೊತ್ತಕ್ಕೆ ನಾನು ಲೆಕ್ಕಾಚಾರ ಮಾಡ್ತಾ ಇದ್ದೀನಿ. ಬಿ ಮತ್ತು ಎ ವಲಯದ ಕೂಡ ನಿಮ್ಮ ಇಲ್ಲಿ HRA ಪರ್ಸೆಂಟೇಜ್ ಅನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಕೊನೆ ಕಾಲಮ್ ನೀವು ಆಡ್ ಮಾಡಿದ್ರೆ ನಿಮಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಇಲ್ಲಿ ಸಿ ವಲಯದ ನೌಕರರಿಗೆ ಮಾತ್ರ ಮಾಹಿತಿ ನೀಡ್ತಾ ಇದ್ದೇನೆ.
ಇಲ್ಲಿ 7.5%ಗೆ 3,773 ರೂಪಾಯಿ. ಇಲ್ಲಿ ಗ್ರಾಸ್ ಸ್ಯಾಲರಿಯಾಗಿ ಸಿಗುವುದು 59,857 ರೂಪಾಯಿ. ಅದಾದ ನಂತರ ವೀಕ್ಷಕರೇ 30,350 ರೂಪಾಯಿ ಇದೆ. ಅಲ್ಲಿಗೂ 30,350ರಿಂದ 49,050ಕ್ಕೆ ಇಲ್ಲಿ ಫಿಟ್ಮೆಂಟ್ ಆದ ನಂತರ ಸಿಗುವಂತ ಒಂದು ಹೊಸ ಮೂಲ ವೇತನ ಎಲಿಜಿಬಲ್ ಆಗುವಂತ ಇನ್ಕ್ರಿಮೆಂಟ್ ಆದ್ಮೇಲೆ 50,300 ರೂಪಾಯಿ ಆಗಿರುತ್ತೆ. ಮತ್ತು 1/7/2024ರಂತೆ 51,550 ರೂಪಾಯಿ. ಇಲ್ಲಿ ಗ್ರಾಸ್ ಸ್ಯಾಲರಿ ಆಗೋದು 61,345 ರೂಪಾಯಿ. ವೀಕ್ಷಕರೇ, ನಾನು ಇಲ್ಲಿ ಸದ್ಯದ ಮೂಲ ವೇತನದಿಂದ ಬದಲಾಗುವ ಮೂಲ ವೇತನ ಮತ್ತು ನಿಮ್ಮ ಗ್ರಾಸ್ ಸ್ಯಾಲರಿ ಅಷ್ಟೇ ಮಾಹಿತಿ ಹೇಳ್ತಾ ಹೋಗ್ತಾ ಇದೀನಿ. 31,100ರಿಂದ 50,300ಕ್ಕೆ ಬದಲಾದಲ್ಲಿ ಇನ್ಕ್ರಿಮೆಂಟ್ ಆದ ಮೇಲೆ 51,550 ರೂಪಾಯಿ. 1/7/2024ರಂತೆ 52,800 ರೂಪಾಯಿ. ಗ್ರಾಸ್ ಸ್ಯಾಲರಿ 67,832 ರೂಪಾಯಿ. 31,850ರಿಂದ 51,550 ರೂಪಾಯಿ ಫಿಟ್ಮೆಂಟ್ನೊಂದಿಗೆ ಸಿಗುವಂತ ಹೊಸ ಮೂಲ ವೇತನ. ಇನ್ಕ್ರಿಮೆಂಟ್ ಆದಮೇಲೆ 52,800 ರೂಪಾಯಿ. 1/7/2024ರಂತೆ 54,175 ರೂಪಾಯಿ. ಗ್ರಾಸ್ ಸ್ಯಾಲರಿ 64,468 ರೂಪಾಯಿ ಆಗಿರುತ್ತೆ. ಅದೇ ರೀತಿ 32,600ರಿಂದ 52,800 ಕಾದಲ್ಲಿ 55,550 ರೂಪಾಯಿ ನಿಮ್ಮ ಇನ್ಕ್ರಿಮೆಂಟ್ 1/7/2024ರಂತೆ ಆಗಿರುತ್ತೆ. 66,105 ರೂಪಾಯಿ ನಿಮ್ಮ ಗ್ರಾಸ್ ಸ್ಯಾಲರಿ ಸಿಗಲಿದೆ. ಅದೇ ರೀತಿ ವೀಕ್ಷಕರೇ 33,450 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ ಎಲಿಜಿಬಲ್ ಆಗುವಂತ ಮೊತ್ತ 53,018 ರೂಪಾಯಿ. ಇದಕ್ಕೆ ರೌಂಡ್ ಅಪ್ ಮಾಡಿದಾಗ ಹೊಸ ಮೂಲ ವೇತನವಾಗುವುದು 54,175 ರೂಪಾಯಿ. ಇನ್ಕ್ರಿಮೆಂಟ್ ಆದ ಮೇಲೆ 55,550 ರೂಪಾಯಿ. 56,925 ರೂಪಾಯಿ 1/7/2024ರಂತೆ ಇಲ್ಲಿ 67,741 ರೂಪಾಯಿ ನಿಮ್ಮ ಒಂದು ಗ್ರಾಸ್ ಸ್ಯಾಲರಿ ಆಗುವ ಸಾಧ್ಯತೆ ಇದೆ. ಅದಾದ ನಂತರ ವೀಕ್ಷಕರೇ 34,300 ರೂಪಾಯಿ ಬರುತ್ತೆ. 35,150 ಬರುತ್ತೆ. 36,000 ರೂಪಾಯಿ ಬರುತ್ತೆ. ಈ 36,000 ರೂಪಾಯಿಗೆ ಎಲಿಜಿಬಲ್ ಆಗುವಂತ ಮೊತ್ತ 57,060 ರೂಪಾಯಿ. ಫಿಟ್ಮೆಂಟ್ ಎಲ್ಲವನ್ನು ನಿಗದಿಪಡಿಸಿದ ನಂತರ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಫಿಕ್ಸ್ ಮಾಡುವಂತ ಒಂದು ಹೊಸ ಮೂಲ ವೇತನ 58,300 ರೂಪಾಯಿ. ಇನ್ಕ್ರಿಮೆಂಟ್ ಆದ್ಮೇಲೆ 59,800 ರೂಪಾಯಿ. 1/7/2024ರಂತೆ ಆಗುವಂತ ಮೊತ್ತ 61,300 ರೂಪಾಯಿ. ಆಮೇಲೆ ನಿಮಗೆ ಇವೆಲ್ಲವನ್ನು ನೋಡಿದಾಗ ಗ್ರಾಸ್ ಸ್ಯಾಲರಿ ಆಗೋದು 72,948. ಆಮೇಲೆ 36,950, 37,900 ರೂಪಾಯಿ ಇರುತ್ತೆ. 38,850 ರೂಪಾಯಿ ಇರುತ್ತೆ. 39,800 ಇರುತ್ತೆ. ಆಮೇಲೆ 40,900 ರೂಪಾಯಿ ಡಿಜಿಟಿಗೆ ಬಂದಾಗ ಇಲ್ಲಿ ಎಲಿಜಿಬಲ್ ಆಗುವಂತ ಮೊತ್ತ 64,826.5 ಇದೆ. ಇದನ್ನು ರೌಂಡ್ ಅಪ್ ಮಾಡಿ ನಾವು 27 ಅಂತ ಅನ್ಕೋಬಹುದು. ಮತ್ತು ಹೊಸ ಮೂಲ ವೇತನ 65,950 ರೂಪಾಯಿ. ಅದೇ ಇನ್ಕ್ರಿಮೆಂಟ್ ಆದ್ಮೇಲೆ 67,600. ಆಮೇಲೆ 69,850 ರೂಪಾಯಿ ಇಲ್ಲಿ ನಿಮ್ಮ 1/7/2024ರಂತೆ ಆಗುವಂತ ಮೊತ್ತ. ಆಮೇಲೆ ನಿಮ್ಮ 11.5%ಗೆ ಸಿಗ್ತಾ ಇರುವಂತಹ ಒಂದು ಡಿಫರೆನ್ಸ್ ಮೊತ್ತ 7,964 ಮತ್ತು 5,194 ರೂಪಾಯಿ ನಿಮ್ಮ ಒಂದು HRA 7.5%ಗೆ 82,408 ರೂಪಾಯಿ ನಿಮ್ಮ ಗ್ರಾಸ್ ಸ್ಯಾಲರಿ ಆಗಿರುತ್ತೆ. ವೀಕ್ಷಕರೇ, ನಾನು ಬಿಟ್ಟಿರುವ ಎಲ್ಲ ಮಾಹಿತಿಯನ್ನು ಮೂಲ ವೇತನ ಬಿಡ್ತಾ ಇರುವಂತಹ ಮೂಲ ವೇತನಕ್ಕಿಂತ ಅದು ನಿಮ್ಮ ಮೂಲ ವೇತನವಾಗಿದ್ದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ಇಲ್ಲೇ ಸಿಗುತ್ತೆ. ಈ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ತಿಳ್ಕೋಬಹುದು. ಆಮೇಲೆ 42,000 ಇದೆ, 43,100 ರೂಪಾಯಿ ಇದೆ, 44,200 ಇದೆ, 45,300 ಇದೆ, 46,400 ಇದೆ, 47,650 ಇದೆ, 48,900 ರೂಪಾಯಿ ಇದೆ. ಈ 48,900 ರೂಪಾಯಿಗೆ ಎಲಿಜಿಬಲ್ ಆಗುವಂತ ಮೊತ್ತ 77,506.5. ರೌಂಡ್ ಅಪ್ ಮಾಡಿ 507 ಅನ್ಕೋಬಹುದು. ಫಿಟ್ಮೆಂಟ್ ಆದ ನಂತರ ಹೊಸ ಮೂಲ ವೇತನ 78,000 ರೂಪಾಯಿ ಆಗಿರುತ್ತೆ. ಇನ್ಕ್ರಿಮೆಂಟ್ ಆದ ಮೇಲೆ 79,900 ರೂಪಾಯಿ ಆಗುತ್ತೆ. 1/7/2024ರಂತೆ 81,800 ರೂಪಾಯಿ ಆಗಿರುತ್ತೆ. 11.5%ಗೆ ಸಿಗ್ತಾ ಇರುವಂತ ಒಂದು ಮೊತ್ತ 9,407. HRA 6,135 ರೂಪಾಯಿ ಆಗಿರುತ್ತೆ. ಗ್ರಾಸ್ ಸ್ಯಾಲರಿ 97,342 ರೂಪಾಯಿ ಆಗಿರುತ್ತೆ. ಅದೇ ರೀತಿ 50,150 ರೂಪಾಯಿ ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ ಎಲಿಜಿಬಲ್ ಆಗುವಂತ ಮೊತ್ತ 79,487.75. ಇದನ್ನು ರೌಂಡ್ ಅಪ್ ಮಾಡಿ ಒಂದು ಫಿಕ್ಸ್ ಅಮೌಂಟ್ಗೆ ಮಾಡಿದಾಗ ಹೊಸ ಮೂಲ ವೇತನ 79,900. ಇನ್ಕ್ರಿಮೆಂಟ್ ಆದ್ಮೇಲೆ 81,800. 1/7/2024ರಂತೆ 83,700. 11.5%ಗೆ ಸಿಗ್ತಾ ಇರುವಂತ ಮೊತ್ತ 9,626 ಮತ್ತು HRA 7.5%ಗೆ 6,778. ಎಲ್ಲವನ್ನು ನೋಡಿದಾಗ ಗ್ರಾಸ್ ಸ್ಯಾಲರಿ 99,603 ರೂಪಾಯಿ ಆಗಿರುತ್ತೆ. 51,400ಗೂ ಕೂಡ 81,800 ರೂಪಾಯಿ ಬೇಸಿಕ್ ಆಗಿರುತ್ತೆ. ಇನ್ಕ್ರಿಮೆಂಟ್ ಆದ್ಮೇಲೆ 83,700. 85,600 ರೂಪಾಯಿ 1/7/2024 ರೂಪಾಯಿ. 85,600 ರೂಪಾಯಿ ನಿಮಗೆ ಇಲ್ಲಿ 1/7/2024ರಂತೆ ಸಿಗುವಂತ ಮೊತ್ತ.
11.5%ಗೆ 9,844, 6,420 ರೂಪಾಯಿ HR, 7.5%ಗೆ 1,01,864 ರೂಪಾಯಿ ಗ್ರಾಸ್ ಸ್ಯಾಲರಿ ಆಗಿರುತ್ತೆ. 52,650 ರೂಪಾಯಿಗೆ ಇಲ್ಲಿ ನಿಮಗೆ 83,450.25 ಈ ನಿಮ್ಮ ಎಲಿಜಿಬಲ್ ಅಮೌಂಟ್ ಆಗಿರುತ್ತೆ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಒಂದು ಹೊಸ ಮೂಲ ವೇತನ ಫಿಕ್ಸ್ ಮಾಡಿದಾಗ 83,700 ರೂಪಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ. ಇನ್ಕ್ರಿಮೆಂಟ್ ಆದಮೇಲೆ 85,600 ರೂಪಾಯಿ ಆಗಿರುತ್ತೆ. 1/7/2024 87,900 ರೂಪಾಯಿ. ಇಲ್ಲಿ HR 10,109 ರೂಪಾಯಿ ಆಗಿರುತ್ತೆ. ಸಾರಿ 11.5%ಗೆ HR 6,593 ರೂಪಾಯಿ. ಗ್ರಾಸ್ ಸ್ಯಾಲರಿ ಆಗೋದು 1,04,601 ರೂಪಾಯಿ ಆಗಿರುತ್ತೆ. 53,900 ರೂಪಾಯಿಂದ 85,600ಕ್ಕೆ ಬೇಸಿಕ್ ಕನ್ವರ್ಟ್ ಆಗುತ್ತೆ. ಇನ್ಕ್ರಿಮೆಂಟ್ ಆದಮೇಲೆ 87,900, ಆಮೇಲೆ 1/7/2024ರಂತೆ ಆಗುವಂಥ ಮೊತ್ತ 90,200 ರೂಪಾಯಿ ಮತ್ತು 11.5%ಗೆ ಸಿಗ್ತಾ ಇರುವಂಥ ಮೊತ್ತ 10,373. HR 7.5%ಗೆ 6,765 ರೂಪಾಯಿ. ಒಟ್ಟಾಗಿ ಗ್ರಾಸ್ ಸ್ಯಾಲರಿ ಆಗೋದು 1,07,338 ರೂಪಾಯಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಭಾಗ 2ರಲ್ಲಿ ನಾನು ನಿಮಗೆ 29,600ರಿಂದ 53,900 ಈ ಇನ್ ಬಿಟ್ವೀನ್ ನಲ್ಲಿ ಇರುವಂತ ಎಲ್ಲ ಮೂಲ ವೇತನಕ್ಕೆ ಮಾಹಿತಿ ಈ ಟೇಬಲ್ ಮುಖಾಂತರ ನೀಡಿದ್ದೇನೆ. ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮುಖಾಂತರ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತಾರೆ. ಹೀಗೆ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.